ಸರ್ ನೀವು ಧರಣಿ ಕುತ್ತಿಗೆ 87 ಜನ ಆಯ್ತು. ನಿನ್ನೆ ದಿನ ವಿಧಾನಸಭಾ ಕಲಾಪದಲ್ಲಿ ಕೂಡ ಹೋದ್ರಿ. ಅಶೋಕ್ ಮಣಿಗಳು ಇರ್ತಾರೆ. ಆಲ್ರೆಡಿ ಬಿಜಾಪುರಕ್ಕೆ 2 ಮೆಡಿಕಲ್ ಕಾಲೇಜುಗಳು ಅದಾವ. ಅದನ್ನ ಆದ್ರೆ ಸಿಲಿಗೆ ಆದ್ರೆ ಕೊಡ್ರಿ, ಅಷ್ಟೇ ಇಂಡಿಗೆ ಆದ್ರೆ ಕೊಡೋದು ಅಂತಾರೆ. ಇದ್ರ ಬಗ್ಗೆ ನಿಮ್ಮ ನಿಲುವೇನು ಸರ್? ಅಲ್ಲ, ಅವ್ರಿಗೆ ತಲೆ ಕೆಟ್ಟದ್ರಿ. ಇಲ್ಲಿ 87 ದಿನ ಇಲ್ಲಿ ಕೂತು ಧರಣಿಗೆ ಒಂದು ದಿವ್ಸನೂ ಬಂದ ಇಲ್ಲಿ ಧರಣಿಗೆ ಬಂದು ಬೆಂಬಲ ವ್ಯಕ್ತಪಡಿಸುವಂತ ಯೋಗ್ಯತೆ ಇಲ್ಲ. ಅವ್ರು ಕೇಳುವಂಥದ್ದು ಏನು ನೈತಿಕತೆ ಐತಿ ಅಲ್ಲಿ? ಮತ್ತೆ ಅಲ್ಲಿ ಏನು ಮೂಲಭೂತ ಸೌಲಭ್ಯಗಳದಾವ? ಇಲ್ಲಿ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಮ್ಮ ಮೂಲಭೂತ ಸೌಲಭ್ಯಗಳಿದಾವ ಅಲ್ಲಿ. ಆಮೇಲೆ 150 ಎಕರೆ ನಮ್ಮ ಆಸ್ತಿ, ಸರ್ಕಾರದ ಆಸ್ತಿ ಇದೆ ಅಲ್ಲಿ. ಬರೀ ಒಂದು 150 ಕೋಟಿ ರೂಪಾಯಲ್ಲಿ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಪ್ರಾರಂಭ ಆಗ್ತದೆ. ಅದು ಇದೇನು ಡೈವರ್ಟ್ ಮಾಡಕ್ಕೇನ ನಮ್ಮ ಹೋರಾಟಗಾರಿಗೆ ದಿಕ್ಕು ತಪ್ಪಿಸೋ ಸಲುವಾಗಿ ಅವ್ರೇನು ಉಸ್ತುವಾರಿ ಸಚಿವರೇನು ಅವ್ರಿಗೆ ಈ ಟೈಪ್ ಮಾತಾಡುತ್ತೇವೆ ಕಲಿಸಾರೇನು ಗೊತ್ತಿಲ್ಲ. ಅವರು ದ್ವಂದ್ವ ನೀತಿ ಅನುಸರಿಸೋದು ಸರಿಯಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ 87 ದಿನ ಧರಣಿ ಕೂತೀವು, ಆಟ ಆಡ್ಲಕ್ಕೆ ಕೂತಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆಗೆ ಸರಿಯಾದಂತ ಮೂಲಭೂತ ಸೌಲಭ್ಯ ಇರುವಂತ ಆಸ್ಪತ್ರೆ ಆವರಣದಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜ್ ಬೇಕು. ಇವತ್ತು ಸಿಂದಗಿ ತಾಲೂಕಿನಾಗಿರ್ಬೋದು, ಇವತ್ತು ಇಂಡಿ ತಾಲೂಕಿನವರಾಗಿರ್ಬೋದು, ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಸಮುದಾಯದ ಬಡ ಉನ್ನತ ವೈದ್ಯಕೀಯ ವಿದ್ಯಾಭ್ಯಾಸ ಪಡೆಯುವ ಸಲುವಾಗಿ ಏನು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದಂತೆ ನಾವಿಲ್ಲಿ ಹೋರಾಟ ಕೊಡ್ತಿದ್ವಿ. ಇಲ್ಲಿ ಜಿಲ್ಲೆ ಅಂದ್ರೆ ಎಲ್ಲ ಕಡೆ ಬರ್ತದು, ಅಲ್ಲೇನು ಮೂಲಭೂತ ಸೌಲಭ್ಯ ಇಲ್ಲ. ನೀವು ಏನು ಕೇಳ್ಬೇಕಂದ್ರೆ ಅಲ್ಲಿ ಎಲ್ಲ ಫುಲ್ ಮೂಲಭೂತ ಸೌಲಭ್ಯ ಇರುವಂತ ಒಂದು ಸುಸಜ್ಜಿತವಾದಂತ ತಾಲೂಕಾ ಆಸ್ಪತ್ರೆಗಳು, ಆಮೇಲೆ ಹೋಬಳಿ ಲೆವೆಲ್ನಾಗ ಏನು ಎಷ್ಟು ಜನಸಂಖ್ಯೆ ಅನುಗುಣವಾಗಿ ನಮ್ಗೆ ಎಲ್ಲಾ ತರ ಮೂಲಭೂತ ಸೌಲಭ್ಯ ಸಿಗುವಂತ ಆರೋಗ್ಯ ಕೇಂದ್ರಗಳು ಬೇಕತ್ತಿನ ಬೇಡ್ರಿ. ಅಲ್ಲಿ ಬೇಕಂದ್ರ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಒಳಗೆ ಎಲ್ಲ 150 ಎಕರೆ ಆಸ್ತಿ ಇದೆ, ಸಾವಿರಾರು ಕೋಟಿ ರೂಪಾಯಿ ನಮಗೆ ಈಗಾಗಲೇ ಮೂಲಭೂತ ಸೌಲಭ್ಯ ಇರುವಂತ ಸುಸಜ್ಜಿತ ಆಸ್ಪತ್ರೆ ಇದೆ. 2-3 ಸಾರಿ ನಮಗೆ ಒನ್ ನಂಬರ್ ಬಂದಿದೆ ನಮ್ಮ ಆಸ್ಪತ್ರೆ. ಇಂಥ ಒಂದು ಎಲ್ಲಾ ಸುಸಜ್ಜಿತ ಇರುವಂತ ಆಸ್ಪತ್ರೆಯಲ್ಲಿ ಬೇರೆ ಏನು ಇನ್ವೆಸ್ಟ್ ಮಾಡೋದಿಲ್ಲ. ಬರೀ 100ರಿಂದ 150 ಕೋಟಿ ರೂಪಾಯಿ ಆದ್ರೆ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತೇಳಿ ನಾವು ಇಲ್ಲಿ ಬೇಡಿಕೆ ಕೂತೀವಿ. 87 ದಿವಸ ಬಿತ್ತ ನೀವು ಮೊದಲ ಇಲ್ಲಿ ವೇದಿಕೆಗೆ ಬಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡ ನಾ ಕೇಳುವಂತದ್ದು ಅನ್ಯಾಯವನ್ನು ಸರಿನೋ ತಪ್ಪು ತಿಳ್ಕೊಂಡ ಆಮೇಲೆ ಮಾತಾಡ್ರಿ. ನೀವು ಯಾರೇ ಹೇಳಿದ್ದ ಕೇಳಿ ಅಲ್ಲಿ ನಮಗ್ ಬೇಕು ಅಂತೇಳಿ ಹಿಂಗ್ ಹುಚ್ಚತರ ಮಾತಾಡಿದ್ರ ನಿಮಗೇನು ಶಾಸಕ ಇರ್ಲಿಕ್ಕೆ ಏನ್ ಲೈಕ್ರಲ್ಲ. ಬಿಜಾಪುರ ಜಿಲ್ಲೆ ಒಳಗ ನಮಗ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳ್ತಾ ಇದೀವಿ. ಈಗ ನಮ್ಮ ಇಂಡಿ ಶಾಸಕರು ಕೇಳ್ತಾ ಇದ್ದಾರ, ಇಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಇಲ್ಲಿ ಬಿಜಾಪುರ ಜಿಲ್ಲೆ ಅಂತ ಸೂಕ್ತ ಅಂತ ಅವರು ಧ್ವನಿ ಎತ್ತಿದ್ದಾರೆ. ನಗರ ಶಾಸಕರು ಮತ್ತ ಜಿಲ್ಲಾ ಉಸ್ತುವಾರಿ ಶಾಸಕರದ್ದು ಏನೋ ಇದು ನಾಣ್ಯದ 2 ಮುಖಗಳಾಗಿ ಅದನ್ನ ಖಾಸಗಿ ಮಾಡ್ಕೊಂಡ ನಾವು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೋಬೇಕು ಅಂತ ಏನೋ ತಂತ್ರ ಹುಡಿದ್ರು. ಆ ತಂತ್ರಕ್ಕೆ ನಾವೇನೋ ದಿಕ್ಕು ತಪ್ಪಿಸ್ತಾ ಇದ್ವಿ ಅಂತ ಅವ್ರು ತಿಳ್ಕೊಂಡಿದಾರ. ಬಿಜಾಪುರ ಜಿಲ್ಲೆ ಜನರಿಗೆ ಇವ್ರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಾವು ಅದಕ್ಕೆ ಒಪ್ಪೋದಿಲ್ಲ. ನಮಗೆ ಬೇಕಾಗಿದ್ದು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅಷ್ಟೇ. ನೀವು ಬೇಕಾದ್ರೆ ನಿಮಗೆ ದುಡ್ಡು ಸಾಕಷ್ಟಿದ್ದವರ ನಗರ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ನೀವು ಇನ್ನ 10 ನೀವು ನಿಮ್ಮ ಪ್ರೈವೇಟ್ ವೈದ್ಯಕೀಯ ಕಾಲೇಜ್ಗಳು ಮಾಡ್ಕೊರಿ. ನಿಮಗೆ ನಮಗೆ ಬೇಡ ಅಂದಿಲ್ಲ. ನಾವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತೀವಿ. ನಮ್ಮ ಬಿಜಾಪುರ ಜಿಲ್ಲೆಗೆ ಯಾವ ಕಾಲಕ್ಕೂ ಅನ್ಯಾಯ ಮಾಡಕ್ಕೆ ನಾವು ಬಿಡುದಿಲ್ಲ. ನಮಗೆ ಬೇಕಾಗಿದ್ದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅಷ್ಟೇ. ನೀವು ಅಧಿವೇಶನದಲ್ಲಿ ನೀವು ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆಯಲ್ಲಿ ಬೇಕಂತೇಳಿ ಎಲ್ಲ ನಾವು ಹೋರಾಟ ಸಮಿತಿ ಅವ್ರು ಕೂಡಿ ನಾವು ಎಲ್ಲ ನಿಮಗೆ 8-10 ಜನರಿಗೆ ನಾವು ಮನವಿ ಪತ್ರ ಸಲ್ಲಿಸಿದ್ವಿ. ಸಲ್ಲಿಸಿ ನಾವು 5ನೇ ತಾರೀಕು ಸಲ್ಲಿಸಿ ನಾವು ಅದಕ್ಕೆ ಸ್ವೀಕೃತ ಪತ್ರನ ತಗೊಂಡಿದ್ವಿ. ನೀವು ಎಲ್ಲರೂ ಒಗ್ಗಟ್ಟಾಗಿ ಪ್ರಾಮಾಣಿಕತೆ, ನಿಮ್ಮಲ್ಲಿ ಸತ್ಯತನ, ನೀತಿ ನಿಯತ್ತಿತ್ತಂದ್ರೆ, ಬಿಜಾಪುರ ಜಿಲ್ಲೆ ಜನರ ಬಗ್ಗೆ ಕಳಕಳಿತ್ತಂದ್ರೆ, ಮತ ಏನು ಪಡ್ಕೊಂಡ ಏನ್ ಮಿನಿಸ್ಟರ್ ಶಾಸಕರಾಗಿದ್ರಲ್ಲ ಅವ್ರ ಬಗ್ಗೆ ನಿಮಗೆ ಏನಾದ್ರು ಕಳಕಳಿದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲೇಬೇಕಂತೇಳಿ ಆ ಅಧಿವೇಶನದಲ್ಲಿ ಧ್ವನಿ ಎತ್ತಿ ನಮಗೆ ಮಂಜೂರಾತಿ ಮಾಡ್ಕೊಂಡ್ ಬರ್ಬೇಕು. ಜೋರಿ ಹೊರಗೊಂದು ಜೋರಿ ನೀವು ಕುತಂತ್ರ ಮಾಡಿ ಇದನ್ನ ಏನು ಹಾಳಿಗೆ ಹಚ್ಚಲಕ್ಕೆ ನೀವು ತಯಾರಾಗಿದ್ರೆ ನಾವು ಯಾವ ಕಾಲಕ್ಕೂ ಅದಕ್ಕೆ ಒಪ್ಪೋದಿಲ್ಲ. ನಿಮಗೆ ಮುಂದಿನ ದಿನಮಾನದಲ್ಲಿ ನೀವೇನು 8 ಮಂದಿ ಶಾಸಕರಿದಿರಲ್ಲ, ಮಂತ್ರಿಗಳಿದಿರಲ್ಲ, ನಿಮ್ಮನ್ನ ಮಣ್ಣು ಮುಕ್ಕಿಸಲಾರದ ಬಿಜಾಪುರ ಜಿಲ್ಲೆ ಜನ ಬಿಡೋದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ. ನಾನು ಈ ಹೋರಾಟ ಸಮಿತಿಯ ನಾನೊಬ್ಬ ಪ್ರಮುಖ ಸದಸ್ಯ. ಧನ್ಯವಾದಗಳು.